ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಿಂಪಲ್ ಆಗಿ ನಾನು ನಿಮಗೆ ಲೇಯರ್ ಕಟ್ಟು ವಿತ್ ಅಡ್ವಾನ್ಸ್ ಟೆಕ್ನಿಕ್ ನ ಹೇಳ್ಕೊಡ್ತಾ ಇದ್ದೀನಿ. ಯಾವ ರೀತಿ ನೀವು ಸಿಂಪಲ್ ಆಗಿ ನೀವು ಹೇರ್ ಕಟ್ ನ ಮಾಡ್ಬೋದು ಅಂತ ಹೇಳಿ ಸರಳವಾಗಿ ಹೇಳ್ಕೊಡ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ಕೊಳ್ಳಿ, ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಒಂದೊಂದು ಪಾಯಿಂಟು ಇದರಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಇರುತ್ತೆ. ಓಕೆನಾ? ಬನ್ನಿ, ಯಾಕೆ ತಡ, ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಬೇಸಿಕ್ 4 ಸೆಕ್ಷನ್ ತಗೊಳ್ಳಿ. 4 ಸೆಕ್ಷನ್ ತೆಗೆದ ನಂತರ ಅದರಲ್ಲಿ ಬಾಕ್ಸ್ ಸೆಕ್ಷನ್ ತೆಗೀರಿ. ಫಸ್ಟಿಗೆ ಬಾಕ್ಸ್ ಸೆಕ್ಷನ್ ನೋಡಿ ಹೇಗೆ ತೆಗಿತಾ ಇದ್ದೀನಿ ನಾನು ಅಂತ. ಐಬ್ರೋಸ್ ಇರುತ್ತಲ್ಲ, ಆರ್ಚ್ ಅಲ್ಲಿ ಏನ್ ಬರುತ್ತಲ್ಲ ಆ ಲೈನ್ ಪ್ರಕಾರ ನಾವು ಬಾಕ್ಸ್ ಸೆಕ್ಷನ್ ನ ತೆಗಿಬೇಕು. ಇದು ಕಂಪ್ಲೀಟ್ ಆಗಿ ನೀಟಾಗಿ ನೋಡ್ಕೊಳ್ಳಿ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ. ಯಾಕಂದ್ರೆ ಫ್ರಂಟ್ ಜಾಸ್ತಿ ಹೋಗುತ್ತೆ ಹೇರು, ಭಯ ಪಡಬೇಡಿ. ಲೇಯರಿಂಗ್ ಬರುತ್ತಲ್ಲ, ಸೊ ಫ್ರಂಟ್ ಶಾರ್ಟ್ ಆಗೇ ಆಗುತ್ತೆ. ಆದ್ರೆ ಗಮನ ಇಟ್ಟು ಮಾಡಿ. ಇಲ್ಲಿ ನೋಡಿ, ಫ್ರಂಟ್ ನೀವು 1 ಇಂಚಷ್ಟು ನೀವು ಗೈಡ್ಲೈನ್ಗೋಸ್ಕರ ಈ ರೀತಿ ಸ್ಟ್ರೈಟ್ ಲೈನ್, ಆ ಬಾಕ್ಸ್ ಸೆಕ್ಷನ್ ಅಲ್ಲೇ ಸ್ಟ್ರೈಟ್ ಆಗಿ ಒಂದು ಲೈನ್ ತಕೊಂಡು ನೀವು ಗೈಡ್ಲೈನ್, ಆ ಗೈಡ್ಲೈನ್ ಪ್ರಕಾರನೇ ಪೂರ್ತಿ ಹೇರ್ ಕಟ್ ನೀವು ಮಾಡೋದು. ಇವಾಗ ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ಕೊಳ್ಳಿ. ನಿಮಗೆ ಏನೇ ಡೌಟ್ಸ್ ಬಂದಂದ್ರು ನೀವು ನನ್ಗೆ ಕೇಳ್ಬೋದು, ನಾನು ನಿಮ್ಗೆ ಉತ್ತರ ಕೊಡ್ತೀನಿ. ಆದ್ರೆ ಪ್ರಾಕ್ಟೀಸ್ ಮಾಡಿದ ನಂತರನೇ ಆಮೇಲೆ ಕ್ಲೈಂಟ್ ಮೇಲೆ ಮಾಡಕ್ ಹೋಗಿ. ನೋಡಿ ಅವರಿಗೆ ಶಾರ್ಟ್ ಎಷ್ಟು ಬೇಕು ಅಂತೇಳಿ, ನಾನು ಅವರಿಗೆ ಚಿನ್ನವರೆಗೂ ಇಟ್ಟಿದ್ದೀನಿ. ಅಷ್ಟು ಶಾರ್ಟ್ ಬೇಕಂತ ನಮ್ಮ ಕ್ಲೈಂಟಿಗೆ, ಹಾಗಾಗಿ ನಾನು ಅಷ್ಟು ಕಟ್ ಮಾಡಿದ್ದೀನಿ. ನೀವು ಅವ್ರ ಕ್ಲೈಂಟ್ ಅಕಾರ್ಡಿಂಗ್, ನೀವು ಅವ್ರ ಹೇರ್ ಅಕಾರ್ಡಿಂಗ್ ಎಷ್ಟು ಬೇಕೋ ಅಷ್ಟು ಅವ್ರಿಗೆ ಕೇಳಿ, ನೀವು ಎಲ್ಲಿಂದ ಲೇಯರಿಂಗ್ ಕೊಡಬೇಕು ಅಂತೇಳಿ ಅವ್ರಿಗೆ ಕೇಳ್ಕೊಂಡು ಚೆನ್ನಾಗಿ ಈ ಕಟ್ನ ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ಗೈಡ್ಲೈನ್ ತಕ್ಕೊಂಡ್ಮೇಲೆ ಆ ಗೈಡ್ಲೈನಲ್ಲಿ ನಾನು ಒಂದು ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ, ಮತ್ತೆ ಏರ್ ಟು ಏರ್ ಸೆಕ್ಷನ್ ನಾನು ಏನ್ ಮಾಡ್ತಾ ಇದ್ದೀನಿ, ಇವ್ರು ತಿನ್ನಿ ಇರೋದ್ರಿಂದ ನಾನು ಪೂರ್ತಿ ಕಂಪ್ಲೀಟ್ ಆಗಿ ಏರ್ ಟು ಏರ್ ಸೆಕ್ಷನ್ ಏನು ಪಾರ್ಟ್ ಮಾಡಿದ್ದೀನಲ್ಲ ನಾನು ಅದನ್ನ ಫುಲ್ ಆಗಿ ತಗೊಂಡಿದ್ದೀನಿ. ತಿಕ್ಕಾಗಿತ್ತಂದ್ರೆ ನೀವು ಹಾಫ್ ಕ್ವಾಂಟಿಟಿ ಬೇಕಿದ್ರು ತಗೋಬಹುದು. ಆದ್ರೆ ಕಂಪ್ಲೀಟ್ ಆಗಿ ಝೂಮ್ ಮಾಡಿ ಇದನ್ನ ಟೆಕ್ನಿಕ್ ನ ನೋಡ್ಕೊಳ್ಳಿ, ಅಂದ್ರೆ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಈ ಶೇಪ್ ಬರೋದಿಲ್ಲ. ಸ್ವಲ್ಪ ಅಬ್ಸರ್ವ್ ಮಾಡಿ ಯಾವ ರೀತಿ ನಾನು ಮಾಡ್ತಾ ಇದ್ದೀನಿ, ಯಾವ ರೀತಿ ನಾನು ಗೈಡ್ಲೈನ್ ತಗೊಂಡಿದ್ದೀನಿ, ಅದನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಡಮ್ಮಿ ಮೇಲೆ ಪ್ರಾಕ್ಟೀಸ್ ಮಾಡಿ ಆಮೇಲೆ ನೀವು ಈ ತರ ಹ್ಯೂಮನ್ ಹೇರ್ ಮೇಲೆ ಪ್ರಾಕ್ಟೀಸ್ ಮಾಡಿ. ಇಲ್ಲ ಅಂದ್ರೆ ನಿಮಗೆ ಸಡನ್ ಆಗಿ ಗೊತ್ತಾಗೋದಿಲ್ಲ. ಆದ್ರೆ ಈಸಿ ಮೆಥಡ್ ಇದೆ ಇದು, ಏನ್ ಜಾಸ್ತಿ ಕಷ್ಟಪಡೋ ಅಂತದ್ದು ಏನಿಲ್ಲ. ಸ್ವಲ್ಪ ಟೆಕ್ನಿಕ್ ಗೊತ್ತಾಗ್ಬೇಕಷ್ಟೇ. ಯಾವ ರೀತಿ ನಾನು ಹೋಲ್ಡ್ ಮಾಡಿದ್ದೀನಿ, ಯಾವ ರೀತಿ ನಾನು ಕೋಮ್ ಮಾಡ್ತಾ ಇದ್ದೀನಿ, ಯಾವ ರೀತಿ ನಾನು ಕಟ್ ಮಾಡ್ತಾ ಇದ್ದೀನಿ, ಇದನ್ನ ಅಷ್ಟೇ ಅಬ್ಸರ್ವ್ ಮಾಡಿ ನೀವು. ಅವಾಗ ನಿಮಗೆ ಎಲ್ಲ ಬಂದ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಲೇಯರಿಂಗ್ ಕಾಣ್ತಾ ಇದೆ ಅಂತ. ಇವ್ರದ್ದು ಹೇರ್ ಸ್ವಲ್ಪ ಕಡಿಮೆ ಇರೋದ್ರಿಂದ ನಾನೇನ್ ಮಾಡ್ತಾ ಇದೀನಿ, ಬ್ಯಾಕ್ ಸೈಡ್ ಏನ್ ಹೇರ್ ಇದೆಯಲ್ಲ ಫುಲ್ಲು ತಗೊಂಡಿದ್ದೀನಿ. ಫುಲ್ಲು ಕಿವಿ ಹಿಂದೆ ಬರ್ಬೇಕು. ಕಿವಿ ಹಿಂದೆ ಬಂದು ಈ ತರ ಗೈಡ್ಲೈನ್ ಕಾಣುತ್ತೆ ನೋಡಿ, ಆ ಗೈಡ್ಲೈನ್ ಪ್ರಕಾರ ನೀವು ಸ್ವಲ್ಪ ಕ್ರಾಸ್ ಅಲ್ಲಿ ಇಟ್ಟು ಕಟ್ ಮಾಡ್ಬಿಡ್ಬೇಕು ಹೇರ್ ಅನ್ನ. ಮತ್ತೆ ಜಾಸ್ತಿ ಹೋಗ್ತದೆ ಅಂತ ಹೇಳಿ ಭಯ ಪಡ್ಬೇಡಿ, ಜಾಸ್ತಿ ಏನು ಹೋಗೋದಿಲ್ಲ. ಲೇಯರ್ ಕಟ್ ಅಲ್ಲಿ ಫ್ರಂಟಿಗೆ ಶಾರ್ಟ್ ಆಗುತ್ತೆ ಹೊರತು ಬ್ಯಾಕ್ ಸೈಡ್ ಲೆಂತ್ ಮೇಂಟೈನ್ ಆಗೇ ಇರುತ್ತೆ. ಹಾಗೇನೆ ಕ್ಲೈಂಟಿಗೂ ಹೇಳಿ, ಯಾಕಂದ್ರೆ ಫ್ರಂಟ್ ಜಾಸ್ತಿ ಹೋಗುತ್ತಲ್ಲ, ಸ್ವಲ್ಪ ಕ್ಲೈಂಟ್ ಹೆದ್ರು ಬಿಡ್ತಾರೆ. ನೀವು ಹೆದ್ರಕ್ ಹೋಗ್ಬೇಡಿ, ಅದು ಶೇಪ್ ಚೆನ್ನಾಗಿ ಬರುತ್ತೆ. ಈ ಕಡೆನು ಸೇಮ್ ಟು ಸೇಮ್ ಅದೇ ರೀತಿ ಮಾಡಿ. ಕಿವಿ ಹಿಂದೆ ಬರಬೇಕು. ಇವ್ರದ್ದು ತಿನ್ನಾಗಿರೋ ಕಾರಣಕ್ಕೆ ನಾನು ಏನ್ ಮಾಡಿದ್ದೀನಿ, ಒಂದೇ ಸೆಕ್ಷನ್ ನ ತಗೊಂಡು ಕಟ್ ಮಾಡಿದೀನಿ. ನೀವು ತಿಕ್ಕಾಗಿತ್ತಂದ್ರೆ 3 to 4 ಈ ತರ ಸೆಕ್ಷನ್ ನ ಮಾಡಿ, ನೀವು ನಿಮ್ಗೆ ಹ್ಯಾಂಡಿಗೆ ಎಷ್ಟು ಗ್ರಿಪ್ ಬರುತ್ತಲ್ಲ ಅಷ್ಟು ಗ್ರಿಪ್ ನ ಇಟ್ಕೊಂಡು ನೀವು ಕಟ್ ಮಾಡ್ಬೋದು. ಆದ್ರೆ ಗೈಡ್ಲೈನ್ ನ ಮಾತ್ರ ಮರೆಯಕ್ ಹೋಗ್ಬೇಡಿ. ಗೈಡ್ಲೈನ್ ಸಿಗುತ್ತೆ ನೋಡಿ ನನಗೆ, ಹಿಂಗೆ ಕೋಮ್ ಮಾಡಿ ನಾನು ಆ ಗೈಡ್ಲೈನ್ ನೋಡ್ಕೊಂಡು ಕಟ್ ಮಾಡ್ತೀನಿ. ನೀವು ಗೈಡ್ಲೈನ್ ವಿತೌಟ್ ಗೈಡ್ಲೈನ್ ನ ನೀವು ಕಟ್ ಮಾಡಿದ್ರಂದ್ರೆ ಸರಿಯಾಗಿ ನೀಟ್ ಫಿನಿಶಿಂಗ್ ಬರೋದಿಲ್ಲ. ನೋಡಿ ಗೈಡ್ಲೈನ್ ಕಾಣ್ತಾ ಇದೆ, ಈ ರೀತಿ ಗೈಡ್ಲೈನ್ ಕಾಣ್ಬೇಕು. ಅವಾಗ್ಲೇ ನೀವು ಅದು ಹೇರ್ನ ಕಟ್ ಮಾಡಿ, ಇಲ್ಲಾಂದ್ರೆ ಮಾಡಕ್ ಹೋಗ್ಬೇಡಿ. ಗೈಡ್ಲೈನ್ ಕಾಣೋವರೆಗೂ ನೀವು ಕೋಮ್ ಮಾಡ್ಕೊಳ್ಳಿ. ಇದಿಷ್ಟು ಟೆಕ್ನಿಕ್ ಬಂದ್ಬಿಡ್ತಂದ್ರೆ ನೀವು ಲೇಯರ್ ಕಟ್ ಒಳಗಡೆ ಎಕ್ಸ್ಪರ್ಟ್ ಆಗ್ಬಿಡ್ತೀರಾ. ಎಷ್ಟ್ ಚೆನ್ನಾಗಿ ಲೇಯರಿಂಗ್ ಬಂದಿದೆ ಅಂತ ಹೇಳಿ ನೋಡಿ, ಇವಾಗ ಗೊತ್ತಾಗುತ್ತೆ. ಹಾಗೇನೆ ಈ ಬಾಕ್ಸ್ ಸೆಕ್ಷನ್ ನಾನು ಏನು ಮೇಲೆ ಇಟ್ಟಿದ್ದೀನಲ್ಲ ಆ ಸೆಕ್ಷನ್ ಅನ್ನು ಓಪನ್ ಮಾಡಿಕೊಂಡು ಫಸ್ಟ್ ಏನ್ ಕಟ್ ಮಾಡಿರ್ತೀನಲ್ಲ ಅದೇ ಗೈಡ್ಲೈನ್ ಪ್ರಕಾರನ ನಾನು ಕಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಅಬ್ಸರ್ವ್ ಮಾಡಿ, ಸ್ಕಿಪ್ ಮಾಡಕ್ಕಂತ ಹೋಗ್ಬೇಡಿ. ಪೂರ್ತಿ ವಿಡಿಯೋನ ಕರೆಕ್ಟ್ ಆಗಿ ನೋಡಿ. ನಿಮಗೇನಾದ್ರೂ ವಿಡಿಯೋಯಿಂದ ಕಲಿಯೋಕ್ ಸಿಗ್ತಾ ಇದ್ರೆ, ನಿಮ್ಗೆ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಎಲ್ಲಾರಿಗೂ, ನಿಮ್ ಫ್ರೆಂಡ್ಸ್ಗೆ. ಆಮೇಲೆ ಯಾರು ಕಲಿಬೇಕಂತ ಇರ್ತಾರಲ್ಲ ಬ್ಯೂಟಿಷಿಯನ್ಸ್ಗೆ, ಅವ್ರಿಗೆಲ್ಲ ಶೇರ್ ಮಾಡಿ, ಯೂಸ್ ಆಗುತ್ತೆ. ಒಬ್ಬೊಬ್ರು ಟೆಕ್ನಿಕ್ಕು ಬೇರೆ ಬೇರೆ ತರ ಇರುತ್ತೆ. ಇದೇನಾದ್ರು ಸಪೋಸ್ ಅವರಿಗೆ
ಈಸಿ ಅನಿಸ್ತಂದ್ರೆ ಅವ್ರಿಗೂ ಇದರಿಂದ ಬೆನಿಫಿಟ್ ಸಿಗ್ಲಿ. ಆಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಪ, ಲೈಕು ಮಾಡಿ. ಅಂದ್ರೆ ನನಗೆ ಇನ್ನೂ ಮೋರ್ ವಿಡಿಯೋ ಮಾಡಬೇಕು ಅಂತೇಳಿ ನನಗೆ ಏನಾಗುತ್ತೆ, ಇನ್ಸ್ಪಿರೇಷನ್ ಸಿಗುತ್ತೆ. ಹಾಗಾಗಿ ನಾನು ಇನ್ನೂ ಜಾಸ್ತಿ ವಿಡಿಯೋ ಮಾಡ್ತೀನಿ. ಆಮೇಲೆ ನಿಮಗೂ ಯೂಸ್ ಆಗಲಿ, ಮತ್ತೊಬ್ರಿಗೂ ಯೂಸ್ ಆಗಲಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ವಿಡಿಯೋನ ಮಾಡ್ತಾ ಇರೋದು. ಓಕೆನಾ? ನೀವು ಕಟಿಂಗ್ ಎಷ್ಟು ಚೆನ್ನಾಗಿ ಮಾಡ್ತೀರೋ ಅದೇ ರೀತಿನೇ ನೀವು ಸೆಟ್ಟಿಂಗು ಚೆನ್ನಾಗಿ ಮಾಡಿದ್ರಂದ್ರೆ ಕಂಪ್ಲೀಟ್ ಲುಕ್ಕೇ ಚೇಂಜ್ ಆಗುತ್ತೆ. ನೀವು ಕಟಿಂಗ್ ಚೆನ್ನಾಗಿ ಮಾಡಿ ಸೆಟ್ಟಿಂಗ್ ಚೆನ್ನಾಗಿ ಮಾಡಿಲ್ಲ ಅಂದ್ರೂ ಅದ್ರ ರಿಸಲ್ಟ್ ಬರೋದಿಲ್ಲ. ಆಮೇಲೆ ಎರಡು ಸಮ ಪ್ರಮಾಣವಾಗಿ ಮಾಡಿದ್ರೆ ಮಾತ್ರ ಅದು ನಿಮ್ಗೆ ಚೆನ್ನಾಗಿ ರಿಸಲ್ಟ್ ಬರೋದು. ನೀಟಾಗಿ ನೋಡ್ಕೊಳ್ಳಿ, ಬ್ಲೋ ಡ್ರೈ ಹೇಗೆ ಮಾಡ್ತಾ ಇದ್ದೀನಿ, ಸೆಟ್ಟಿಂಗ್ ಹೇಗೆ ಮಾಡ್ತಾ ಇದ್ದೀನಿ ನಾನು ಅಂತೇಳಿ ನೀಟಾಗಿ ಒಂದೆರಡು ಸತ ಈ ವಿಡಿಯೋ ನೋಡ್ಬಿಟ್ರೆ ಅಂದ್ರೆ ನಿಮಗೆ ಕಟಿಂಗ್ ಚೆನ್ನಾಗಿ ಬಂದ್ಬಿಡುತ್ತೆ. ಓಕೆನಾ? ಕಂಪ್ಲೀಟ್ ಆಗಿ ನೀವು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ದಯವಿಟ್ಟು. ಓಕೆನಾ?
ಇದೇ ನೋಡಿ ಲಾಸ್ಟ್ ಫೈನಲ್ ಲುಕ್ ಯಾವ ರೀತಿ ಬಂದಿದೆ ಅಂತ. ಕಟಿಂಗು ಆಮೇಲೆ ಬ್ಲೋ ಡ್ರೈ ಆಗಿದ ನಂತರ ಯಾವ ರೀತಿ ಕಾಣ್ತಾ ಇದೆ ಅಂತ. ಬಿಫೋರ್ ಲುಕ್ ನೋಡೇ ಇದ್ದೀರಾ ನೀವು. ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಕಲಿಯೋಕೆ ಸಿಕ್ಕಿದ್ರೆ ದಯವಿಟ್ಟು ನನ್ನ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್ ಬಾಯ್.